ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಟೈಲರ್. ಇವಾಗ ನಾವು ಬ್ಯಾಕ್ ಕಟಿಂಗ್ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಕೆಳಗಡೆ 2 ಮಾರ್ಕಿಂಗ್ ಹಾಕ್ಕೋಬೇಕು. ಒಂದು ಹಾಫ್ ಇಂಚ್ ಮಾರ್ಜಿನ್ ಕೆಳಗಡೆ ಮಾರ್ಜಿನ್ಗೋಸ್ಕರ, ಮತ್ತು ಮೇಲ್ಗಡೆಯನ್ನು ಅದೇ ಸೇಮ್ 2 ಲೈನ್ ಹಾಕ್ಕೋಬೇಕು. ಇದು ನಾವು ಕ್ಲೋಸ್ ನೆಕ್ ಕಟಿಂಗ್ನ ಮಾಡ್ತಾಯಿದ್ವಿ. ಪ್ಲಸ್ ಫಸ್ಟು ಚೆಸ್ಟ್ ಮಾರ್ಕಿಂಗ್ ಮತ್ತು ವೇಸ್ಟ್ ಮಾರ್ಕಿಂಗ್. ವೇಸ್ಟಲ್ಲಿ ಮತ್ತು ಡಬಲ್ ಲೈನ್ ಯಾಕಂದರೆ ವೇಸ್ಟಲ್ಲಿ ಮತ್ತು ಹಾಫ್ ಇಂಚ್ ಮಾರ್ಜಿನ್ ಹಿಡಿಬೇಕಾಗುತ್ತೆ, ಅದಕ್ಕೋಸ್ಕರ. ಮತ್ತು ಶೋಲ್ಡರ್ ಮಾರ್ಕಿಂಗ್ನ ಮಾಡ್ತಾಯಿದ್ವಿ. ಈಗ ಶೋಲ್ಡರ್ ಮಾರ್ಕ್ ಮಾಡ್ಕೊಂಡ್ಮೇಲೆ ಅದೇ ಆರ್ಮಲ್ ಕಟಿಂಗ್ಗೆ ಲೈನ್ ಹಾಕ್ಕೋಬೇಕು ನಾವು. ಅಲ್ಲಿಂದ ಮತ್ತು ನೆಕ್ ಬ್ರಾಡ್ನೆಸ್ಗೋಸ್ಕರ ನಾವು ನೆಕ್ ಏನು ಹಿಡಿತೀವಿ ಅಂತ ಅದ್ರ ಪ್ರಕಾರ ಮಾರ್ಕಿಂಗ್ ಹಾಕ್ಕೋಬೇಕಾಗತ್ತೆ. ಮತ್ತು ಅದೇ ಥರ ಆರ್ಮಲ್ ಮಾರ್ಕಿಂಗ್ನ ಮಾಡ್ಕೋಬೇಕು. ಆಮೇಲೆ ಚೆಸ್ಟ್ ಶೋಲ್ಡರ್ ಟು ಆರ್ಮಲ್ಗೆ ಕನೆಕ್ಟ್ ಮಾಡ್ಕೋಬೇಕು. ಆಮೇಲೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಆರ್ಮಲ್ನ ಮೆಷರ್ ಮಾಡಬೇಕು, ಎಷ್ಟು ಬರ್ತಾಯಿದೆ ಅಂತ ಆರ್ಮಲ್ ಮೆಷರ್ಮೆಂಟ್ ಮಾಡ್ಕೊಂಡ್ಮೇಲೆ ನಾವು ಕಟ್ ಮಾಡ್ಕೊಳ್ಬೇಕು. ಇವಾಗ ಆರ್ಮಲ್ ಕಟಿಂಗ್ನ ನಾವು ಜಾಸ್ತಿ ಬೇಕಂದರೆ ಜಾಸ್ತಿ ಬಂದರೆ ಕೆಳಗಡೆ ಮಾಡ್ಕೋಬೇಕು, ಆಮೇಲೆ ಮೇಲೆ ಬಂದರೆ ಮೇಲೆ ಮಾರ್ಕ್ ಚೇಂಜ್ ಮಾಡ್ಕೋಬೋದು. ಕಟ್ ಮಾಡೋಕ್ಕೆ ಮುಂಚೆನೇ ಚೇಂಜ್ ಮಾಡಬೇಕು. ಅದು ನಿಮ್ಗೆ ಯಾವುದೇ ಥರ ಕಟಿಂಗಲ್ಲಿ ಡೌಟ್ಸ್ ಮತ್ತು ಏನೇನಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಮತ್ತು ನಾನು ಡೌಟ್ನ ಕ್ಲಿಯರ್ ಮಾಡ್ತೀನಿ. ಮತ್ತು ಯಾವುದೇ ಥರ ಕಟಿಂಗ್ನ ಪ್ರಾಬ್ಲಮ್ ಇದ್ದರೆ ಆ ಕಟಿಂಗ್ಗೆ ನಾನು ಸಾಲ್ವ್ ಮಾಡಿಕೊಡ್ತೀನಿ.